ಹಾಯ್ ಹಲೋ 10 ಮಿನಿಟ್ಸ್ ಪ್ರೀ ಮಾರ್ಕೆಟ್ ಅಲ್ಲಿಗೆ ಸ್ವಾಗತ ಅಂಡ್ ಸುಸ್ವಾಗತ. ಸೊ ಕೀಪ್ ಅಬ್ಸರ್ವ್ ಮಾಡಿ ಮಾರ್ಕೆಟ್ ಅಲ್ಲಿ ಯಾವ ತರ ಇವತ್ತು ಮಾರ್ಕೆಟ್ ಟ್ರೆಂಡ್ ಅಲ್ಲಿ ಇತ್ತು ಏನು ಅಂತ ನಾನು ನಿನ್ನೆ ಕೂಡ ನಿಮಗೆ ವಿಡಿಯೋದಲ್ಲಿ ಹೇಳಿದ್ದೆ. ಮಾರ್ಕೆಟ್ ಅಲ್ಲಿ ಬೇರಿಶ್ ಟ್ರೆಂಡ್ ನೋಡ್ಬೇಕಾಗೋದು ಯಾಕೆ ಅಂತಂದ್ರೆ ಡೇ ಕ್ಯಾಂಡಲ್ ವೈಸ್ ನೋಡಿದ್ರೆ ನಮಗೆ ಒಳ್ಳೆ ರೆಸಿಸ್ಟೆನ್ಸ್ ಹತ್ರ ಯೂನಿಕ್ ಸ್ಟಾರ್ ಮಾಡಿದೆ ಅಂತ ನಾನು ಕರೆಕ್ಟ್ ಕ್ಲಿಯರ್ ಕಟ್ ಆಗಿ ಹೇಳಿದೀನಿ. ಯಾರಿಗೆ ಏನ್ ಅರ್ಥ ಆಯ್ತು ಗೊತ್ತಿಲ್ಲ, ನೋಡಿ ಅಬ್ಸರ್ವ್ ಮಾಡಿ. ಒಂದು ಡೋಜಿ ಕ್ಯಾಂಡಲ್ ಕ್ರಿಯೇಟ್ ಆಗ್ಬಿಟ್ಟು ಸೊ ಒಂದು ನಮ್ಗೆ ಅದ್ರ ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಕೊಟ್ಟಿರೋದ್ರಿಂದ ಸೊ ನೆಕ್ಸ್ಟ್ ಕ್ಯಾಂಡಲ್ ರೆಡ್ ಆಗಿ ಇರುತ್ತೆ ಅನ್ನೋದೊಂದು ಕನ್ಫರ್ಮೇಶನ್. ಅದೆಲ್ಲಿ ಅಂತಲ್ಲ, ಎಲ್ಲರಿಗೂ ಆಲ್ಮೋಸ್ಟ್ ಜನಕ್ಕೆ ಅದು ಗೊತ್ತಿರುತ್ತೆ. ಸೊ ಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಟೆಸ್ಟ್ ಮಾಡೋಣ. ಸೊ ಓಕೆ, ಇದೇ ಕ್ಯಾಂಡಲ್ ಇದು ರೆಸಿಸ್ಟೆನ್ಸ್ ಹತ್ರ ಬಂದಿದೆ. ನೀವು ಸಪೋರ್ಟ್ ಹತ್ರ ಬಂದಿರ ಏನಾಗುತ್ತೆ ಹೇಳಿ, ಸೇಮ್ ಏನ್ ಗ್ಯಾಪ್ ಡೌನ್ಸ್ ಆಯ್ತು ಸೊ ಅದೇ ತರ ರಿವರ್ಸ್ ಆಗುತ್ತೆ ಮಾರ್ಕೆಟ್. ನೋಡಿ ಅಬ್ಸರ್ವ್ ಮಾಡಿ, ಇದೊಂದು ಸಪೋರ್ಟ್ ಲೆವೆಲ್ವಾ, ಇಲ್ಲಿ ಬಂದಿದೆಯಾ ಇದೇ ತರ ಸೇಮ್ ಕ್ಯಾಂಡಲ್ ಅಬ್ಸರ್ವ್ ಮಾಡಿ ನೀವು. ಸೇಮ್ ಕ್ಯಾಂಡಲ್ ನೋಡಿ, ಇದ್ರ ವಿಕ್ ಅನ್ನ ಅಬ್ಸರ್ವ್ ಮಾಡಿ ಎಷ್ಟಿದೆ ಅಂತ. ಸೇಮ್ ನೆಕ್ ಏನು ಹೆಚ್ಚು ಕಮ್ಮಿ ಏನು ಡಿಫ್ರೆನ್ಸ್ ಕಾಣ್ತಾ ಇಲ್ಲ. ಸೊ ನೋಡಿ ನೀವೇನು ಅಬ್ಸರ್ವ್ ಮಾಡ್ಬೋದು. ಮತ್ತೆ ಗ್ಯಾಪ್ ಅಪ್ ಆಗಿದೆ, ತಿರ್ಗಾ ಮತ್ತೆ ಗ್ಯಾಪ್ ಅಪ್ ಆಗಿದೆ. ಸೇಮ್ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಈ ಕ್ಯಾಂಡಲ್ ಕ್ಲೋಸ್ ಆಗಿ ಮಾರನೇ ದಿನ ಗ್ಯಾಪ್ ಡೌನ್ ಆಯ್ತು, ಅದ್ರ ಮಾರನೇ ದಿನ ಇನ್ನು ಗ್ಯಾಪ್ ಡೌನ್ ಆಯ್ತು ಅಂದ್ರೆ ಇವತ್ತು. ಸೊ ಇದೇ ನಡೆಯೋದು ಮಾರ್ಕೆಟ್ ಅಲ್ಲಿ, ಇದೇ ತರ ವರ್ಕ್ ಆಗೋದು. ನೋಡಿ ಅಬ್ಸರ್ವ್ ಮಾಡಿ, ಒಳ್ಳೆ ಸಪೋರ್ಟ್ ಲೆವೆಲ್ ಅಲ್ಲಿ ಇದು ಬರಬೇಕು, ಅವಾಗ ಅಷ್ಟೇ ಮಾರ್ಕೆಟ್ ಒಳ್ಳೆ ನಾವು ರ್ಯಾಲಿನ ಅಬ್ಸರ್ವ್ ಮಾಡಕ್ಕಾಗತ್ತೆ. ಸೊ ಓಕೆ, ನಾಳೆ ಇವತ್ತಿನ ಟ್ರೇಡ್ ಪ್ಲಾನ್ ಹೇಳ್ತೀನಿ. ಫಸ್ಟ್ ಯಾವ ತರ ಟ್ರೇಡ್ ನ ಪ್ಲಾನ್ ಮಾಡ್ಕೊಂಡೆ, ಯಾವ ತರ ಟ್ರೇಡ್ ನ ತಗೊಂಡಿದ್ದೀನಿ ಅಂತ. ಸೊ ಓಕೆ, ಅಬ್ಸರ್ವ್ ಮಾಡೋಣ. ಇವತ್ತು ಗ್ಯಾಪ್ ಡೌನ್ ಆಯ್ತು ಮಾರ್ಕೆಟ್, ಕರೆಕ್ಟ್ ಅಲ್ವಾ? ಸೊ ಓಕೆ, ಗ್ಯಾಪ್ ಡೌನ್ ಆಯ್ತು. ಇನ್ನೊಂದು ನಾನು ಯಾವಾಗಲೂ ಫ್ಯೂಚರ್ ಚಾರ್ಟ್ ಹಾಕಿರ್ತೀನಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ, ಇನ್ನೊಂದು ಲ್ಯಾಪ್ಟಾಪ್ ಅಲ್ಲಿ ಫ್ಯೂಚರ್ ಚಾರ್ಟ್ ನ ಒಂದ್ಸತಿ ಅಬ್ಸರ್ವ್ ಮಾಡೋಣ. ಫ್ಯೂಚರ್ ಚಾರ್ಟ್ ನ ಒಂದ್ಸತಿ ಅಬ್ಸರ್ವ್ ಮಾಡೋಣ. ಓಕೆ ಓಕೆ, ನೀವು ಫ್ಯೂಚರ್ ಚಾರ್ಟ್ ನ ಅಬ್ಸರ್ವ್ ಮಾಡಿದ್ರೆ ನಾನು ನಿನ್ನೆ ನಿಮ್ಗೆ ಇದೊಂದು ಲೈನ್ ನ ಎಕ್ಸ್ಟೆಂಡ್ ಮಾಡಿ ಬಿಟ್ಟಿದ್ದೆ. ಯಾರ್ಯಾರು ಅಬ್ಸರ್ವ್ ಮಾಡಿದಿರಾ ಗೊತ್ತಿಲ್ಲ. ಈ ಲೈನ್ ನ ನಾನು ಎಕ್ಸ್ಟೆಂಡ್ ಮಾಡಿದ್ದೆ. ಟ್ರೆಂಡ್ ಲೈನ್ ಇಲ್ಲಿತ್ತು, ಅಲ್ಲಿಂದ ಇಲ್ಲಿಗೆ ತನಕ ಎಕ್ಸ್ಟೆಂಡ್ ಮಾಡಿದೆ. ಯಾಕೆಂದ್ರೆ ಇಲ್ಲಿಗೆ ಬಂದು ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಸೊ ಮಾರ್ಕೆಟ್ ಏನಾಯ್ತು, ನೀವು ಅಬ್ಸರ್ವ್ ಮಾಡಿದ್ರೆ ಕರೆಕ್ಟ್ ಆಗಿ ಒಂದು ಪಿಕ್ಚರ್ ನಿಮಗೆ ಕಾಣುತ್ತೆ. ಸೊ ಓಕೆ, ಅಬ್ಸರ್ವ್ ಮಾಡಿ, ಮಾರ್ಕೆಟ್ ಇಲ್ಲಿಂದ ಕೆಳಗಡೆ ಓಪನ್ ಆಯ್ತು. ಸೊ ವಾಪಸ್ ಮೇಲೆ ಹೋಗಿ ಟ್ರೈ ಮಾಡ್ತು, ಆಗ್ಲಿಲ್ಲ, ವಾಪಸ್ ಬಂತು. ಸೊ ಯಾವಾಗ ಈ ಟ್ಯಾಪ್ ನ ಮಾಡ್ತು ಮಾರ್ಕೆಟ್ 1 ಮಿನಿಟ್ ಕ್ಯಾಂಡಲ್ ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಒಂದ್ ನಿಮಿಷ. ಓಕೆ ನೋಡಿ, 1 ಮಿನಿಟ್ ಕ್ಯಾಂಡಲ್ ನೀವು ಅಬ್ಸರ್ವ್ ಮಾಡೋದು ನೋಡಾಗುತ್ತೆ. ಇಲ್ಲಿಗೆ ಹೋಗಿ ಟ್ಯಾಪ್ ಮಾಡಿದ ನೆಕ್ಸ್ಟ್ ಕ್ಯಾಂಡಲೇ ರೆಡ್ ಆಯ್ತು. ಸೊ ಓಕೆ, ಅಲ್ಲಿ ತನಕ ನೀವು ವೆಯ್ಟ್ ಮಾಡ್ತೀರಾ, ರೀಟೆಸ್ಟಿಗೆ ಬರ್ಬೇಕಲ್ಲ ನಮ್ಗೆ ಇನ್ನೊಂದ್ಸತಿ ಅಂತ. ವಾಪಸ್ ರೀಟೆಸ್ಟಿಗೆ ಬಂದಾಗ ಎಂಟ್ರಿ ಮಾಡಿ, ಇಲ್ಲೇ ಎಂಟ್ರಿ ಮಾಡ್ಕೊಂಡು ಇದ್ರ ಮೇಲ್ಗಡೆ ಎಸ್ ಎಲ್ ಇಟ್ಕೊಂಡ್ಬಿಡ್ಬೋದಿತ್ತು. ಸೊ ಓಕೆ, ನೀವು ಅದನ್ನ ಮಾಡಿದ್ರೆ ಇಲ್ಲ ನಂಗೆ ಗೊತ್ತಿಲ್ಲ. 25,500 ತನಕ ಮಾರ್ಕೆಟ್ ಅಲ್ಲಿ ಮೇಜರ್ ಸಪೋರ್ಟ್ ಝೋನ್ ಅಂತ ಅವತ್ತಿನ ಬಡ್ಕಂತ ಇದ್ದೀನಿ. ಸೊ ಅದಕ್ಕಿಂತನೂ ಇನ್ನೊಂದು ಒಳ್ಳೆ ಟ್ರೇಡ್ ನ ಹೆಂಗ್ ಎತ್ಕೊಂಡ್ರಿ ಇವತ್ತು ಅಂತ ಕೇಳ್ತೀನಿ. ಸೊ ಓಕೆ, ಮಾರ್ಕೆಟ್ ಏನ್ ಮಾಡ್ತು, ಒಂದ್ ನಿಮಿಷ. ಮಾರ್ಕೆಟ್ ಏನಾಯ್ತು ಇವತ್ತು, ಇಲ್ಲಿಂದ ಓಪನ್ ಆಯ್ತು, ಇಲ್ಲಿ ತನಕ ಮಾರ್ಕೆಟ್ ಬಂತು, ಟ್ರಾವೆಲ್ ಮಾಡ್ತು. ಓಕೆನಾ? ಇವಾಗ ಇಲ್ಲಿಂದ ಏನಾಯ್ತು, ರಿವರ್ಸ್ ಆಗಿ ಸ್ಟಾರ್ಟ್ ಆಯ್ತು. ಸೊ ನಾವು ಇಲ್ಲಿಂದ ಏನ್ ಮಾಡೋಣ, ಒಂದು ಫಿಬ್ ನ ಹಾಕೋಣ. ಕರೆಕ್ಟ್ ಅಬ್ಸರ್ವ್ ಮಾಡ್ಕೊಳ್ಳಿ. ಟ್ರೇಡಿಂಗ್ ವ್ಯೂ ಯಾವ್ದು ಪ್ರತಿಯೊಂದರಲ್ಲೂ ಸಿಗುತ್ತೆ. ಫಿಬ್ ರಿಟ್ರೆಸ್ಮೆಂಟ್ ಅಂತ ಅವತ್ತಿಂದ ಹೇಳ್ತಾ ಇದ್ದೀನಿ. ಸೊ ಓಕೆ, ಇಲ್ಲಿಂದ ಇಲ್ಲಿಗೊಂದು ಟ್ರಾವೆಲ್ ಮಾಡಿದೆ ಮಾರ್ಕೆಟ್ ಅಂತ ನಾನು ಹಾಕ್ತಾ ಇದ್ದೀನಿ. ಇವಾಗ ಮಾರ್ಕೆಟ್ ಏನಾಯ್ತು ನೋಡಿ, ಅಬ್ಸರ್ವ್ ಮಾಡಿ, ಇಲ್ಲಿಂದ ಬುಲ್ಲಿಶ್ ಆಯ್ತು. ಸೊ ಎಷ್ಟು ನೀಟಾಗಿ ನಮಗೆ ಮಾರ್ಕೆಟ್ ಇವತ್ತು ನಮಗೆ ಕ್ಲಿಯರಿಟಿ ಕೊಟ್ಟಿತ್ತು ಅಂದ್ರೆ ನಾನು ಬೆರಿಶಲ್ಲಿ ಹೋಗ್ತೀನಿ ಅಂತ. ನೋಡಿ ನೀಟಾಗಿ ಇಲ್ಲಿಗೆ ಹೋಯ್ತು, ಇಲ್ಲಿಂದ ಬ್ರೇಕ್ ಮಾಡಬೇಕಿತ್ತು. ಒಂದು ನಮಗೆ ಕನ್ಫರ್ಮೇಶನ್ ಇತ್ತು, EMI 20 ಕೆಳಗಡೆ ಕ್ಯಾಂಡಲ್ ಇದೆ, ಕರೆಕ್ಟ್ ಅಲ್ವಾ? 5 ಮಿನಿಟ್ ಅಲ್ಲಿ EMI 20 ಕೆಳಗಡೆ ಕ್ಯಾಂಡಲ್ ಇದೆ. ಈ ಕ್ಯಾಂಡಲ್ ಏನ್ ಕ್ರಿಯೇಟ್ ಆಗಿದೆ ಅಬ್ಸರ್ವ್ ಮಾಡಿ, ಒಂದು ಡೋಜಿ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ. ಅದು ಯಾವ ಜಾಗದಲ್ಲಿ ಕ್ರಿಯೇಟ್ ಆಗಿದೆ ಹೇಳಿ, ಅದು ನೋಡೋಣ. ನಮಗೆ ಇಂಪಾರ್ಟೆಂಟ್ ಆಗಿರೋ ಒಂದು ಝೋನ್ ಅಲ್ಲಿ ಕ್ರಿಯೇಟ್ ಆಗಿರೋದ್ರಿಂದ ನೀವು ಇದಕ್ಕೊಂದು ಲೋ ಮತ್ತೆ ಹೈನ ಮಾರ್ಕ್ ಮಾಡ್ಕೊಳ್ಳಿ. ಲೋ ಮತ್ತೆ ಹೈನ ಮಾರ್ಕ್ ಮಾಡ್ಕೊಳ್ಳಿ. ಸಿಂಪಲ್ ಟ್ರೇಡ್ ಲಾಜಿಕ್ ಇಷ್ಟೇ. ಇದನ್ನ ಡೋಜಿ ಅಂತ ಕರೀತಾರೆ. ಇಲ್ಲಿ ಬೈಯರ್ಸ್ ಮತ್ತೆ ಸೆಲ್ಲರ್ಸ್ ನಡುವೆ ಕರೆಕ್ಟ್ ಆಗಿರೋ ಈಕ್ವಲ್ ಫೈಟ್ ನಡೆದಾಗ ಒಂದು ಡೋಜಿ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ಎಲ್ಲಿಂದ ಮಾರ್ಕೆಟ್ ಓಪನ್ ಆಗುತ್ತೋ ಅಲ್ಲಿಗೆ ಕ್ಲೋಸ್ ಆಗಿರೋದನ್ನು ಅದನ್ನ ಡೋಜಿ ಕ್ಯಾಂಡಲ್ ಅಂತ ನಾವು ಕರೀತೀವಿ. ಸೊ ಅಲ್ಲಿ ಮಾರ್ಕೆಟ್ ಅಲ್ಲಿ ಯಾರು ಗೆಲ್ತಾರೆ ಅಂತ ನೆಕ್ಸ್ಟ್ ಕ್ಯಾಂಡಲ್ ಗೊತ್ತಾಗುತ್ತಲ್ವಾ? ಸೊ ಯಾವಾಗ ಡೋಜಿನ ಹೈ ಬ್ರೇಕ್ ಮಾಡುತ್ತೋ, ಲೋ ಬ್ರೇಕ್ ಮಾಡುತ್ತೋ ನೀವು ಅಬ್ಸರ್ವ್ ಮಾಡಬೇಕು. ನೋಡಿ ಲೋ ಬ್ರೇಕ್ ಮಾಡ್ಕೊಂತು ಏನು ಬೇಡ, ಇಲ್ಲಿ ತಗೊಂಬಂದು ಎಂಟ್ರಿ ಕೊಡಿ, ಲೋ ಬ್ರೇಕ್ ಮಾಡಿ ತಕ್ಷಣ ಎಂಟ್ರಿ ಕೊಡಿ, ಅದ್ರ ಮೇಲ್ಗಡೆ ಎಸ್ ಎಲ್ ನ ಇಟ್ಕೊಳ್ಳಿ. ನೋಡಿ 1:2 ಟಾರ್ಗೆಟ್ ಹಿಟ್. ಇಷ್ಟೇ ಇವತ್ತು ಟ್ರೇಡ್ ಲಾಜಿಕ್. ನಂಗೆ ತುಂಬಾನೇ ಇಷ್ಟ ಆಯ್ತು ಇವತ್ತು ಟ್ರೇಡ್. ಯಾಕೆಂದ್ರೆ ಲಾಜಿಕ್ ವಿತ್ ಆಗಿ ಮಾಡಿದಾಗ ಆತರ ಅನ್ಸುತ್ತೆ. ಓಕೆ, ಇಲ್ಲೂ ನೀವು ಅಬ್ಸರ್ವ್ ಮಾಡಿ, ಇನ್ನೂ ಒಂದು ಟ್ರೇಡ್ ತಗೋಬೋದಿತ್ತು ನಾನು. ಯಾವಾಗ ನೋಡಿ, ಇಲ್ಲಿ ಫಸ್ಟ್ ಕ್ಯಾಂಡಲ್ ಬ್ರೇಕ್ ಮಾಡಕ್ ಹೋಗುತ್ತೆ, ಆಗಲ್ಲ. ನೆಕ್ಸ್ಟ್ ಕ್ಯಾಂಡಲ್ ಬ್ರೇಕ್ ಮಾಡಕ್ ಹೋಗುತ್ತೆ, ಆಗಲ್ಲ. ಸೊ ಮಾರ್ಕೆಟ್ ಅಲ್ಲಿ ಒಂದ್ ನಿಮಿಷ,
ಮಾರ್ಕೆಟ್ ಅಲ್ಲಿ ಅವಾಗ ನಿಮಗೆ ಗೊತ್ತಾಗ್ಬೇಕು ಮಾರ್ಕೆಟ್ ಅಲ್ಲಿ ಅದನ್ನ ಬ್ರೇಕ್ ಮಾಡೋದ್ ದಮ್ ಇಲ್ಲ. ಇನ್ನೊಂದು ಮಾರ್ಕೆಟ್ 250 ಪಾಯಿಂಟ್ಸ್ ಅಲ್ಲಿ ಏನಾದ್ರು ಯಾವ ಸೈಡ್ ಬುಲ್ಲಿಶ್ ಆರ್ ಬೇರಿಶ್ ಸೈಡ್ ಮಾರ್ಕೆಟ್ ಮೊಮೆಂಟಮ್ ಕೊಟ್ರೆ ಅವತ್ತು ಆ ಟ್ರೆಂಡ್ ನ ಮಾರ್ಕೆಟ್ ಕಂಟಿನ್ಯೂ ಮಾಡುತ್ತೆ. ಸೊ ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, ಈ ಇದಕ್ಕೆ ಮಾರ್ಕೆಟ್ ಟ್ಯಾಪ್ ಆಗುತ್ತೆ, ನೆಕ್ಸ್ಟ್ ಕ್ಯಾಂಡಲ್ ಒಂದು ಇನ್ಸೈಡ್ ಆಫ್ ಮದರ್ ಬೇಬಿ ಕ್ಯಾಂಡಲ್ ನ ಕ್ರಿಯೇಟ್ ಮಾಡುತ್ತೆ ಮಾರ್ಕೆಟ್, ಎಕ್ಸಾಕ್ಟ್ ರೀಟ್ರೇಸ್ಮೆಂಟ್ ಮಾಡುತ್ತೆ. ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನೋಡಿ, ಎಕ್ಸಾಕ್ಟ್ ರೀಟ್ರೇಸ್ಮೆಂಟ್ ಮಾಡಿ ಮಾರ್ಕೆಟ್ ಬೇರಿಶ್ ಆಗುತ್ತೆ. ಇಲ್ಲೂ ಅಷ್ಟೇ, ಈ ತರ ನಿಮಗೆ ಬಂದಾಗ ಇಲ್ಲಿ ಒಂದು ಟ್ರೇಡ್ ನ ಪ್ಲಾನ್ ಮಾಡಬಹುದು. ಎಲ್ಲಿ ತನಕ ಪ್ಲಾನ್ ಮಾಡಬಹುದು ಅಂದ್ರೆ 1:1, 1:2 ನಾನು ನೀವು ಪ್ಲಾನ್ ಮಾಡಿದ್ರೆ 1:4 ಎಲ್ಲ ಹೋಗಿದೆ, ಬೇಡ ನಿಮಗೆ 1:1 ನ ಅಲ್ಲ 1:4 ನ ನೀವು ತಗೊಂಡ್ರು ಸಾಕು. ನಿಫ್ಟಿಲೆಲ್ಲ ಇರ್ಬೇಕದು. ಓಕೆನಾ? ನೋಡಿ, ನೀವು ಅಬ್ಸರ್ವ್ ಮಾಡಿ ಕರೆಕ್ಟ್ ಆಗಿ ಒಂದು ನೆಕ್ಸ್ಟ್ ಕ್ಯಾನ್ಲ್ ಒಂದು ಗ್ರೀನ್ ಬಂದಿಲ್ಲ, ಕಂಪ್ಲೀಟ್ ನಿಮ್ ಟಾರ್ಗೆಟ್ ಕಡೆ ಮಾರ್ಕೆಟ್ ಹೋಗಿದೆ. ಇಷ್ಟೇ ಮಾರ್ಕೆಟ್ ಅಲ್ಲಿ ವರ್ಕ್ ಮಾಡೋದು, ಯಾವ ತರದಲ್ಲಿ ವರ್ಕ್ ಮಾಡಬೇಕು ಏನು ಅಂತ ನಿಮಗೆ ಗೊತ್ತಾಗ್ಬೇಕಷ್ಟೇ. ಸದ್ಯದ ಮಟ್ಟಿಗೆ ಇವಾಗ ಒಂದು ಇದ್ರಲ್ಲಿ ಒಂದು ಟ್ರೇಡ್ ಮಾಡಿದ್ದೆ ಗೋಲ್ಡ್ ಅಲ್ಲಿ, ನೋಡಿ $14 ನಮಗೆ ಪ್ರಾಫಿಟ್ ನೋಡ್ಲಿಕ್ಕೆ ಸಿಗ್ತದೆ. ಸೊ ಇದೇನು ಏನ್ ಬೇಸಿಸ್ ಮೇಲೆ ಮಾಡಿದೆ ಅಂತ ಇನ್ನೊಂದ್ಸತಿ ನಿಮ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಅಬ್ಸರ್ವ್ ಮಾಡಿ, ಮಾರ್ಕೆಟ್ ಇಲ್ಲಿಂದ ಇಲ್ಲಿ ತನಕ ಟ್ರಾವೆಲ್ ಮಾಡ್ತು. ಕರೆಕ್ಟ್, ನಾನು ನೋಡಿರೋದು ಮಾರ್ಕೆಟ್ ಈಗ ಜಸ್ಟ್ ಒಂದು 5-10 ಮಿನಿಟ್ಸ್ ಬ್ಯಾಕ್ ಇಲ್ಲಿಂದ ಇಲ್ಲಿ ಟ್ರಾವೆಲ್ ಮಾಡ್ತು. ಸೊ ನಾನು ಫಿಬ್ ರಿಟ್ರೇಸ್ಮೆಂಟ್ ಹಾಕೊಂಡಿದ್ದೀನಿ. ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಮಾರ್ಕೆಟ್ ಏನಾಯ್ತು, ಇಲ್ಲಿಂದ ಇಲ್ಲಿಗೆ ಒಂದೇ ಸತಿ ಫಾಲ್ ಆಯ್ತು. 0. ಮತ್ತೆ 0.56 ಲೆವೆಲ್ ನ ಮಾರ್ಕೆಟ್ ಏನಾಯ್ತು, ಅಲ್ಲಿಂದ ತುಂಬಾನೇ ಜನ ಬೈಯರ್ಸ್ ಬಂದಿರೋದ್ರಿಂದ ಈ ವಿಗ್ನ ಅಬ್ಸರ್ವ್ ಮಾಡಿದ್ರೆ ಒಂದು ಸ್ಟ್ರಾಂಗ್ ಆಗಿರೋ ಒಂದು ಬುಲ್ಲಿಶ್ ಕ್ಯಾಂಡಲ್ ನ ಮಾರ್ಕೆಟ್ ಅಲ್ಲಿ ಒಂದು ಕ್ಲೋಸಿಂಗ್ ಕೊಡ್ತು. ಸೊ ನೀವು ಅವಾಗ ಏನ್ ಮಾಡ್ತೀರಾ, ವೆಯ್ಟ್ ಮಾಡ್ತೀರಾ, ಯಾವಾಗ 0.5 ಲೆವೆಲ್ ನ ಮಾರ್ಕೆಟ್ ಸಪೋರ್ಟ್ ತಗೊಳುತ್ತೋ ಸೊ ಯು ಕ್ಯಾನ್ ಎಂಟ್ರಿ ಅಪ್ಸೈಡ್ ಮೊಮೆಂಟಮ್. ನೋಡಿ, ಇದ್ರದ್ದು ಒಂದು ವಿಡಿಯೋ ಮಾಡ್ತೀನಿ, ವಿಡಿಯೋ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತೀನಿ ನಾನು, ಏನು ಟ್ರೇಡ್ ಲಾಜಿಕ್ ಅಂತ. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ಒಳ್ಳೆ ಒಂದು ಟ್ರೇಡ್ ಆಗಿತ್ತು. ನಮ್ಮ ಟಾರ್ಗೆಟ್ ಕಡೆ ಕೂಡ ಮಾರ್ಕೆಟ್ ಹೋಯ್ತು. 1:1 ಟಾರ್ಗೆಟ್ ಆಗಿತ್ತು. ಇದು ಒಳ್ಳೆ 0.01 ಲಾಟ್ ಅಲ್ಲಿ ಈ ಟ್ರೇಡ್ ನ ಕಂಟಿನ್ಯೂ ಮಾಡಿದ್ದೆ. ಓಕೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ನಿಫ್ಟಿ ಮಾರ್ಕೆಟ್ ನಾಳೆ ಏನಾಗ್ಬೋದು ಅಂತ ಚೆಕ್ ಮಾಡೋಣ. ಓಕೆ, ಅಬ್ಸರ್ವ್ ಮಾಡಿ, ಮಾರ್ಕೆಟ್ ಏನಾದ್ರು ನಾಳೆ ನಿಮ್ಗೆ ನಿಫ್ಟಿ ಚಾರ್ಟ್ ಹೇಳ್ತಾರೆ, ನಿಫ್ಟಿ ಫ್ಯೂಚರ್ ಚಾರ್ಟ್ ನಾನು ಹೇಳ್ತೀನಿ ಯಾವ ತರ ಏನ್ ಕತೆ ಅಂತ. ಸೊ ನಾಳೆ ಏನಾದ್ರು ಮಾರ್ಕೆಟ್ ಈ ಜಾಗ ವಾಪಸ್ ಟ್ಯಾಪ್ ಮಾಡಿದ್ರೆ ಮಾತ್ರ ನೀವು ಒಂದು ಪುಟ್ ಸೈಡ್ ನ ನೋಡ್ಬೇಕು, ಯಾಕಂದ್ರೆ ರಿವರ್ಸಲ್ ಆಗಿರ್ಬೇಕು ಅದು. ಏನಾದ್ರು ಮಾರ್ಕೆಟ್ ಈ ಜಾಗದಲ್ಲಿ ಮಾರ್ಕೆಟ್ ಏನಾದ್ರು ಓಪನ್ ಆಯ್ತು ಅಂದ್ರೆ ಇಲ್ಲಿಂದ ವಾಪಸ್ ಫುಲ್ ಬ್ಯಾಕ್ ಆಗಿ ಇಲ್ಲಿಗೆ ಹೋಗುತ್ತೆ, ಈ ಝೋನ್ಗೆ ಹೋಗುತ್ತೆ ಮಾರ್ಕೆಟ್. ಆಕ್ಚುಲಿ ಇವತ್ತು ಬ್ರೇಕ್ ಮಾಡುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸೊ ಬ್ರೇಕ್ ಮಾಡಿದೆ ಮಾರ್ಕೆಟ್, ಏನಂತ ಅಭ್ಯಂತರ ಇಲ್ಲ. ವಾಪಸ್ ಮಾರ್ಕೆಟ್ ಒಂದು ಸ್ಟ್ರಾಂಗ್ ಸಪೋರ್ಟಿಗೆ ಬರಲೇಬೇಕಿತ್ತು, ಮಾರ್ಕೆಟ್ ಬರುತ್ತಷ್ಟೇ. ಒಂದು ಗ್ಯಾಪ್ ನ ಫಿಲ್ ಮಾಡಬೇಕಿತ್ತು. ಸೊ ಕಂಪ್ಲೀಟ್ ಆಗಿ ಗ್ಯಾಪ್ ಫಿಲ್ ಮಾಡಿ ಮಾರ್ಕೆಟ್ ಬುಲ್ಲಿಶ್ ಆಗುತ್ತೆ. ಇಲ್ಲಿ ರೆಕ್ಟಾಂಗಲ್ ಬಾಕ್ಸ್ ಏನು 25,360 ಏನಿದೆ ಈ ಲೈನಿಗೆ ಬರುತ್ತೆ, ನೋಡೋಣ. ಏನೇ ಬರಬೇಕು ಅಂತಿದ್ರು ಮಾರ್ಕೆಟ್ ಒಂದು ರೆಸಿಸ್ಟೆನ್ಸ್ ನ ಸಪೋರ್ಟ್ ನ ಬ್ರೇಕ್ ಮಾಡಿದೆ ಅಂದ್ರೆ ವಾಪಸ್ ಅದನ್ನ ರೆಸಿಸ್ಟೆನ್ಸ್ ಆಗಿ ತಗೊಂಡೇ ಬರಬೇಕು. ನೋಡೋಣ ಮಾರ್ಕೆಟ್ ಸೋಮವಾರ ದಿನ ಯಾವ ತರ ಮೂವ್ಮೆಂಟ್ ಆಗುತ್ತೆ, ಏನು ಗ್ಯಾಪ್ ಅಪ್ ಆಗುತ್ತೋ ಗ್ಯಾಪ್ ಡೌನ್ ಆಗುತ್ತೋ ನೀವು ಅಬ್ಸರ್ವ್ ಮಾಡಿ. ಇಲ್ಲಿ ಏನಾದ್ರು ಓಪನ್ ಆಯ್ದ್ರೆ ಇಲ್ಲಿಂದ ನಿಮಗೆ ಒಂದು ಬುಲ್ಲಿಶ್ ಸೈಡ್ ನ ನೋಡ್ಕೋಬಹುದು. ಎಲ್ಲಿ ತನಕ, ರೈಟ್ ಪ್ರೀವಿಯಸ್ ಡೇ ಕ್ಲೋಸಿಂಗ್ ತನಕ ನೋಡ್ಕೋಬಹುದು. ಒಂದು ಸ್ಮಾಲ್ ಎಸ್ ಎಲ್ ಇಟ್ಕೊಂಡು ನೀವು ಮಾರ್ಕೆಟ್ ಅಲ್ಲಿ ಸರ್ವೈವ್ ಆಗ್ಬೋದು. ನಾನು ಹೇಳಿದೀನಿ ಇವಾಗ ಆ ಟ್ರೇಡ್ ಲಾಜಿಕ್ ಯಾವ ತರ ಏನ್ ಕತೆ ಅಂತ. EMI 20 ಕೆಳಗಡೆ ಇರೋದ್ರಿಂದ ನಮಗೆ ಬೇರಿಶ್ ಟ್ರೆಂಡ್ ನೋಡ್ಲಿಕ್ಕೆ ಸಿಗ್ತದೆ. EMI ಟ್ರೆಂಡ್ ನ ಮೇಲ್ಗಡೆ ಕ್ಲೋಸ್ ಕೊಟ್ಟಿದ್ರೆ ಒಂದು ಬುಲ್ಲಿಶ್ ನ ನೋಡಬಹುದಿತ್ತು. EMI ಸಪೋರ್ಟ್ ನೋಡಿ ಎಷ್ಟು ನೀಟಾಗಿ ತಗೊಂಡು ಮಾರ್ಕೆಟ್ 5 ಮಿನಿಟ್ ಕ್ಯಾಂಡಲ್ ಅಲ್ಲಿ ಒಂದು ಬೇರಿಶ್ ನ ಮೊಮೆಂಟಮ್ ಕೊಡ್ತು. ಈ ಬೇಕಾದ್ರೆ ಈ ಟ್ರೇಡ್ ನೀವು ತಗೊಂಡ್ರು ಅಬ್ಸರ್ವ್ ಮಾಡ್ರಿ, 1:1 ಟಾರ್ಗೆಟ್ ಕಡೆ ಇದ್ರಲ್ಲೆಲ್ಲ ನಮ್ಗೆ ಅಷ್ಟು ಪ್ರಾಫಿಟ್ ನ ನೋಡ್ಲಿಕ್ಕೆ ಸಿಗಲ್ಲ 1:1, 1:2 ಅಂದ್ರೆ. ಸೊ ಓಕೆ, 1:2 ಎಲ್ಲ ಜಾಸ್ತಿ ಸಿಗುತ್ತೆ ನಮ್ಗೆ. ಈ ಯಾವಾಗ EMI ನ ಸಪೋರ್ಟ್ ತಗೊಂಡಾಗ ನೆಕ್ಸ್ಟ್ ಕ್ಯಾಂಡಲ್ ನಾವು ಎಂಟ್ರಿ ಕೊಟ್ರೆ ಆ ಕ್ಯಾಂಡಲ್ ಮೇಲ್ಗಡೆ ಹೈ ಯಾವಾಗ SL ಇಟ್ಕೋಬಹುದು. ನೋಡಿ, SL ಗೆ ಹತ್ರ ಬಂದು ಮಾರ್ಕೆಟ್ ವಾಪಸ್ ರಿವರ್ಸ್ ಆಗಿದೆ. ಇಷ್ಟೇ ಟ್ರೇಡ್ ಲಾಜಿಕ್ ಆಗಿರುತ್ತೆ. ನೀವು ಅಬ್ಸರ್ವ್ ಗೊತ್ತಾಯ್ತು ಇವಾಗ ಬುಲ್ಲಿಶ್ ಅಲ್ಲಿ ಯಾವಾಗಿದ್ದ ವರ್ಕ್ ಮಾಡಬೇಕು, ಬೇರಿಶ್ ಅಲ್ಲಿ ಎಲ್ಲಿದ್ರೆ ವರ್ಕ್ ಮಾಡಬೇಕು ಅಂತ ಅರ್ಥ ಆಯ್ತು ಅನ್ಕೊಂಡಿದೀನಿ. 25,000 ಈ ರೆಕ್ಟಾಂಗಲ್ ಬಾಕ್ಸ್ ಕರೆಕ್ಟ್ ನೆನ್ಪಿಟ್ಕೊಂಡು, ಈ ರೆಕ್ಟಾಂಗಲ್ ಬಾಕ್ಸ್ 493 500 ಗೆ ಟ್ಯಾಪ್ ಮಾಡಿ ವಾಪಸ್ ಬರುವ ಎಲ್ಲ ಸಾಧ್ಯತೆಗಳು ಇರುತ್ತೆ. ಸೊ ನೋಡೋಣ ಮಾರ್ಕೆಟ್ ನಾಳೆ ಗ್ಲೋಬಲಿ ಮಾರ್ಕೆಟ್ ಏನ್ ಕತೆ ಅಂತ ನೋಡೋಣ. ಓಕೆ, ನೀವು ಅಬ್ಸರ್ವ್ ಮಾಡಬಹುದು, ಈ BTC ಅಷ್ಟೇ ಒಂದು ಒಳ್ಳೆ ಬೈಯಿಂಗ್ ಪ್ರೆಸರ್ ನ ಕ್ರಿಯೇಟ್ ಮಾಡ್ಕೊಂಡಿದೆ. ಅದಾದ್ರೂ ಇನ್ ಬೈಯಿಂಗ್ ಅಂತ ಬರಬೇಕು ಅಂದ್ರೆ ಒಂದು ಒಳ್ಳೆ ದೊಡ್ಡ ಬಿಗ್ ನ್ಯೂಸ್ ಬರಬೇಕು. ಸೊ ಗೋಲ್ಡ್ ನ ಅಬ್ಸರ್ವ್ ಮಾಡ್ಕೋಬಹುದು. ಗೋಲ್ಡ್ ಒಂದು ಒಳ್ಳೆ ಸಪೋರ್ಟ್ ಇಂದ ಮಾರ್ಕೆಟ್, ಗೋಲ್ಡ್ ಅಲ್ಲ ಸಾರಿ, ಒಳ್ಳೆ ಬೈಯಿಂಗ್ ನ ನೋಡಿ ಈ ಜಾಗನ ಮಾರ್ಕೆಟ್ ಸದ್ಯದ ಮಟ್ಟಿಗೆ ಅದು ಬಿಡಬೇಕು. ಓಕೆ, ಇಷ್ಟೇ ಆಗಿರುತ್ತೆ ಇವತ್ತಿನ ವಿಡಿಯೋ. ವಿಡಿಯೋ ಮುಗಿಸ್ಕೊಳೋಣ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಬೈ ಬೈ.